ಸುಂದರವನದ ಕಾಡಿನಲ್ಲಿ ಶೇರ್ ಸಿಂಗ್ನ ರಾಜ್ಭಾರ ಇತ್ತು. ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಶೇರ್ ಸಿಂಗ್ಗೆ ತುಂಬಾ ಗೌರವ ಕೊಡ್ತಿದ್ರು. ರಾಜ ಶೇರ್ ಸಿಂಗ್ ಕೂಡ ಎಲ್ಲಾ ಪ್ರಾಣಿಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಯಿಂದ ನೋಡ್ಕೋತಿತ್ತು. ಶೇರ್ ಸಿಂಗ್ ಬಹಳ ದಯಾಳು ಮತ್ತೆ ಒಳ್ಳೆಯ ರಾಜನಾಗಿದ್ದ. ಹಾಗಾಗಿ ಇಲ್ಲಿಯ ಪ್ರಜೆಗಳು ನೆಮ್ಮದಿಯಿಂದ ಇದ್ರು. ಹೀಗಿರುವಾಗ ಒಂದಿನ ಮೈನಾ ರಾಜನ ದರ್ಬಾರಕ್ಕೆ ಬಂದು ವಿನಂತಿ ಮಾಡ್ತಾರೆ. ಮಹಾರಾಜರಿಗೆ ಜಯವಾಗ್ಲಿ, ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ ಮಹಾರಾಜ್ರೆ, ನನ್ಗೆ ಸಹಾಯ ಮಾಡಿ. ಮೈನಾ, ನೀನು ಶೇರ್ ಖಾನ್ನ ದರ್ಬಾರಿಗೆ ಬಂದಿದ್ದೀಯಾ? ನಾನಿರುವಾಗ ನೀನು ಯಾವುದೇ ರೀತಿಯ ಚಿಂತೆ ಮಾಡುವ ಅಗತ್ಯವಿಲ್ಲ. ಹೇಳು, ಏನ್ ವಿಷಯ? ಮಹಾರಾಜ್ರೆ, ನಿಮ್ಗೆ ಗೊತ್ತೇ ಇದೆ, ನನ್ಗೆ ಮಾವಿನ ತೋಟ ಇದೆ. ನಾನ್ ನಿಮ್ಗೆ ಪ್ರತಿ ವರ್ಷ ಫಸಲಿನ ಕಾಲ್ಭಾಗವನ್ನ ನಿಮಗೆ ಕೊಡ್ತೀನಿ. ಆದ್ರೆ ಈ ಬಾರಿ ಫಸಲು ಅಷ್ಟೊಂದು ಚೆನ್ನಾಗಿಲ್ಲ. ಮರದಲ್ಲಿ ಹಣ್ಣುಗಳು ಹೆಸರಿಗೆ ಮಾತ್ರ ಇವೆ. ಈ ಬಾರಿ ನೀವು ನನ್ ಪಾಲಿನ ತೆರಿಗೆ ತಗೊಳ್ದಿದ್ರೆ ನನಗೆ ತುಂಬಾ ಒಳ್ಳೇದಾಗುತ್ತೆ. ನಾವು ನಮ್ಮ ಪ್ರಜೆಗಳ ಸಮಸ್ಯೆಯನ್ನು ತಿಳಿಯುತ್ತೇವೆ. ನೀನು ಅದಕ್ಕಾಗಿ ಚಿಂತೆ ಮಾಡುವ ಯಾವುದೇ ಅಗತ್ಯವಿಲ್ಲ. ಹೋಗು, ನಿನ್ನ ತೆರಿಗೆ ಮಾಫಿಯಾಗಿದೆ. ಶೇರ್ ಖಾನ್ನ ಮಂತ್ರಿಗೆ ಚಿಂತೆ ಆಗುತ್ತೆ. ಅರೆ ಮಹಾರಾಜ್ರೆ, ಇದೇನ್ ಮಾಡಿದ್ರಿ ನೀವು? ಇನ್ನು ಈ ಮೈನಾನಂತೆ ಎಲ್ಲಾ ಪಕ್ಷಿಗಳು ತಮ್ಮ ತೆರಿಗೆ ಮಾಫಿ ಮಾಡಿಸಲು ಬರ್ತಾರೆ. ಇದೇ ರೀತಿ ನೀವು ಎಲ್ಲರ ತೆರಿಗೆ ಮಾಫಿ ಮಾಡ್ತಾ ಇದ್ರೆ ಕಾಡಿನ ಆರ್ಥಿಕ ವ್ಯವಸ್ಥೆ ನಿಂತು ಹೋಗ್ಬಹುದು. ನೀನು ಚಿಂತಿಸಬೇಡ ಬೋಲು, ನಾವು ಏನಾದ್ರೂ ಉಪಾಯ ಯೋಚಿಸ್ತೇವೆ. ಮಂತ್ರಿ ಬೋಲುನ ಮಾತು ಶೇರ್ ಖಾನ್ ರಾಜನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ಆದ್ರೆ ಯಾವ ಪ್ರಾಣಿ ಪಕ್ಷಿಗಳನ್ನು ಕಷ್ಟದಲ್ಲಿ ನೋಡೋಕೆ ಬಯಸ್ತಿರ್ಲಿಲ್ಲ. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ನೆಮ್ಮದಿಯಿಂದ ಜೀವಿಸಲು ಮಹಾರಾಜರು ಒಂದು ಉಪಾಯ ಮಾಡ್ತಾರೆ. ಮಂತ್ರಿ ಭೋಲು, ಹೋಗಿ ಬಂದರ್ ಬಲ್ಲುಗೆ ನನ್ನ ಸಂದೇಶ ತಿಳಿಸು. ಮಹಾರಾಜರವರನ್ನು ಭೇಟಿಯಾಗ ಬಯಸ್ತಾರೆಂದು. ಬಲ್ಲು ಕಪಿ ಕಾಡಿನ ವ್ಯಾಪಾರಿಗಳಲ್ಲಿ ಒಬ್ಬರಾಗಿದ್ರು. ಇವರ ವ್ಯಾಪಾರ ಹಳ್ಳಿಯಿಂದ ಹಿಡಿದು ನಗರದವರೆಗೆ ಎಲ್ಲಾ ಕಡೆ ಹಬ್ಬಿತ್ತು. ಬಲ್ಲುಗೆ ಶೇರ್ ಖಾನ್ನ ಸಂದೇಶ ತಲುಪಿದ ಕೂಡಲೇ ತಕ್ಷಣ ರಾಜರ ಬಳಿಗೆ ಬರುತ್ತಾರೆ. ಮಹಾರಾಜರಿಗೆ ಜಯವಾಗ್ಲಿ. ನೀವು ನನ್ನನ್ನು ಕರೆಸಿದ್ರಾ? ಆದ್ರೆ ನನ್ ಮಗ ಬಂಟು ತೆರಿಗೆ ಪಾವತಿಸಿದ್ದಾನೆ ಅಲ್ವಾ? ಅರೆ ಬಲ್ಲು, ನಿನ್ ಮಗ ಬಂಟು ಸಮಯಕ್ಕೆ ಮುಂಚೆನೆ ತೆರಿಗೆ ಪಾವತಿಸಿದ್ದಾನೆ. ಆ ವಿಷಯಕ್ಕಲ್ಲ, ಇಂದು ನಾನು ನಿನ್ನನ್ನು ಇಲ್ಲಿಗೆ ಬೇರೆ ಕಾರಣಕ್ಕಾಗಿ ಕರೆಸಿದ್ದೇನೆ. ನಾನ್ ಕೇಳಿದ್ದೇನೆ, ನೀನೇನೋ ಹೊಸ ವ್ಯಾಪಾರ ಶುರು ಮಾಡಿದ್ದೀಯೆಂದು. ಅದು ಹತ್ತಿರದ ಕಾಡಿನಲ್ಲಿ ನಿನ್ನ ಏನೋ ನೌಟಂಕಿಯ ವ್ಯಾಪಾರ ನಡೆಯುತ್ತಿದೆ ಎಂದು. ಆದ್ರಿಂದ ನಿನ್ಗೆ ಒಳ್ಳೆಯ ಆದಾಯವೂ ಸಿಗುತ್ತದೆ. ನೀವು ಕೇಳಿದ್ದು ನಿಜ ಮಹಾರಾಜರೇ, ಅದು ನೌಟಂಕಿಯಲ್ಲ, ಸಿನಿಮಾ. ನಾನು ಪಟ್ಟಣದಿಂದ ಉತ್ತಮ ಸಿನಿಮಾಗಳ ಕ್ಲಿಪ್ ಖರೀದಿಸಿ ತರ್ತೇನೆ ಮತ್ತು ಕಾಡಿನಲ್ಲಿ ಕಾಡು ಪ್ರಾಣಿಗಳ ಮನೋರಂಜನೆಗಾಗಿ ಅವರಿಂದ ಟಿಕೆಟ್ ಪಡೆದುಕೊಂಡು ಅದನ್ನು ತೋರಿಸ್ತೇನೆ. ನೀವು ಎಣಿಸಲು ಸಾಧ್ಯವಿಲ್ಲ ಮಹಾರಾಜರೇ, ಇದು ಸಿನಿಮಾ ಅಲ್ಲ, ಜಾದೂ ಆಗಿದೆ, ಜಾದೂ. ಯಾರೆಲ್ಲ ಇದನ್ನ ನೋಡ್ತಾರೋ ಅವರೆಲ್ಲ ಇದರ ಹುಚ್ಚರಾಗ್ತಾರೆ. ಆದ್ರೆ ಇದೆಲ್ಲ ನೀವು ಯಾಕೆ ಕೇಳ್ತಾ ಇದ್ದೀರಿ ಮಹಾರಾಜರೇ? ಯಾಕೆಂದ್ರೆ ನಾವು ಬಯಸ್ತೇವೆ ನೀನು ನಮ್ ಕಾಡಿನಲ್ಲೂ ಒಂದು ಸಿನಿಮಾ ಹಾಲ್ ತೆಗೆಯಬೇಕೆಂದು. ಯಾಕೆಂದ್ರೆ ಕಾಡಿನ ತೆರಿಗೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ನಡೆಸೋದು ತುಂಬಾ ಸಮಸ್ಯೆ ಆಗ್ತಾ ಇದೆ. ನಾವು ಆದಾಯದ ಬೇರೆ ರೀತಿಗಳನ್ನು ನಮ್ಮದಾಗಿಸಬೇಕಾಗಬಹುದು. ಒಂದ್ ವೇಳೆ ಸಿನಿಮಾ ಉತ್ತಮ ರೀತಿಯಲ್ಲಿ ನಡೆದ್ರೆ ಅದರಿಂದ ಆಗೋ ಆದಾಯದಿಂದ ನಾವು ಕಾಡಿನ ಉನ್ನತಿಗಾಗಿ ಉಪಯೋಗಿಸಬಹುದು. ಮಹಾರಾಜರೇ, ನಿಮ್ಮ ಯೋಚನೆಯಂತೂ ನಿಜವಾಗ್ಲೂ ತುಂಬಾ ಉತ್ತಮವಾಗಿದೆ. ಹಾಗೆ ನಾನು ಯೋಚಿಸಿದ್ದೆ ಈ ಕಾಡಿನಲ್ಲಿ ಸಿನಿಮಾ ಹಾಲ್ ತೆರೆಯೋ ಬಗ್ಗೆ. ಆದ್ರೆ ನೀವು ನಿರಾಕರಿಸಿದ್ದೀರಿ. ಹಾಗಾಗಿ ನಾನು ಪಟ್ಟಣದ ಕಾಡಿನಲ್ಲಿ ನನ್ನ ಸಿನಿಮಾ ಪ್ರಾರಂಭಿಸಿದೆ. ಹಾ ಬಲ್ಲು, ನಾವು ಸ್ವಲ್ಪ ಯೋಚನೆಯಲ್ಲಿದ್ದೆವು, ಇದರಿಂದ ನಮ್ಮ ಕಾಡಿನ ಮೇಲೆ ದುಷ್ಪರಿಣಾಮ ಆಗ್ಬೋದೆಂದು. ಹಾಗಾಗಿ ನಾವು ಮೊದಲು ನಿನ್ನ ಪ್ರಸ್ತಾಪವನ್ನು ಸ್ವೀಕರಿಸಲಿಲ್ಲ. ಆದ್ರೆ ಈಗ ನನ್ಗನಿಸುತ್ತೆ ಏನಾದ್ರೂ ಮಾಡ್ಲೇಬೇಕೆಂದು. ರಾಜ ಶೇರ್ ಸಿಂಗರ ಆದೇಶ ಸಿಕ್ಕಿದ ಕೂಡಲೇ ಬಲ್ಲು ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಥಿಯೇಟರ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಸ್ವಲ್ಪ ದಿನದಲ್ಲೇ ಸಿನಿಮಾ ಥಿಯೇಟರ್ ರೆಡಿ ಆಗುತ್ತೆ. ಪೂರ್ತಿ ಸುಂದರವನದಲ್ಲಿ ಸಿನಿಮಾ ಹಾಲ್ ನ ಪೋಸ್ಟರ್ ಮಾಡಿ ಹಾಕಿದ್ದಾರೆ. ಅರೆ ನೋಡಿ ನೀವೆಲ್ಲ, ನಮ್ ಕಾಡಿನಲ್ಲಿ ಹೊಸ ಸಿನಿಮಾ ಹಾಲ್ ಶುರುವಾಗ್ತಿದೆ. ನಾನು ಸಿನಿಮಾದ ಬಗ್ಗೆ ತುಂಬಾ ಕೇಳಿದ್ದೇನೆ. ಇನ್ನು ನನ್ನಿಂದ ಕಾಯೋಕೆ ಆಗ್ತಾನೆ ಇಲ್ಲ. ನೀವು ಸರಿಯಾಗಿ ಹೇಳಿದ್ರಿ. ಎಷ್ಟೇ ಟಿಕೆಟಿನ ದುಡ್ಡಾಗಿರ್ಲಿ, ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಈ ರೀತಿ ಕಾಡಿನ ಪ್ರಾಣಿ ಪಕ್ಷಿಗಳೆಲ್ಲರೂ ಪೋಸ್ಟರ್ ನೋಡಿ ಖುಷಿಯಾಗಿದ್ರು. ಒಂದು ಒಳ್ಳೆ ದಿನ ಮಹಾರಾಜ ಶೇರ್ ಸಿಂಗ್ ನ ಕೈಯಿಂದ ಈ ಥಿಯೇಟರ್ ಅನ್ನು ಉದ್ಘಾಟನೆ ಮಾಡಲಾಯಿತು.
ಮತ್ತೆ ಥಿಯೇಟರ್ನಲ್ಲಿ ಮೊದಲನೇ ಸಿನಿಮಾ ಶೋಲೆ ಆಗಿತ್ತು. ಥಿಯೇಟರ್ನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಕಾಡಿನ ಎಲ್ಲಾ ಪ್ರಾಣಿಗಳ ಲೈನ್ ಆಗಿತ್ತು. ಥಿಯೇಟರ್ ಅನ್ನು ಚೆನ್ನಾಗಿ ನಿಭಾಯಿಸೋದು ತುಂಬಾ ಕಷ್ಟ ಆಗಿತ್ತು. ಎಲ್ರಿಗೂ ಮೊದಲನೇ ಶೋ ನೋಡೋ ಆಸೆ ಇತ್ತು. ಕೊನೆಯಲ್ಲಿ ಶೇರ್ ಖಾನ್ ಬಂದು ಎಲ್ಲರನ್ನೂ ಶಾಂತಗೊಳಿಸಬೇಕಾಯ್ತು. ನಿಮ್ಮೆಲ್ಲರ ಉತ್ಸಾಹವನ್ನು ನಾನು ಮೆಚ್ಚಿಕೊಳ್ತೇನೆ. ಆದ್ರೆ ಈ ರೀತಿ ನೀವೆಲ್ಲರೂ ಒಟ್ಟಿಗೆ ಸಿನಿಮಾ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರೂ ಟಿಕೆಟ್ ಪಡೆದುಕೊಂಡು ಸರದಿಯಲ್ಲಿ ನಿಂತು ಸಿನಿಮಾವನ್ನು ನೋಡಬೇಕಾದೀತು. ಮಹಾರಾಜರು ಬಂದ ಮೇಲೆ ಇಲ್ಲಿಯ ಪರಿಸ್ಥಿತಿ ಸ್ವಲ್ಪ ಶಾಂತವಾಗಿತ್ತು. ಆದ್ರೂ ಥಿಯೇಟರ್ನ ಹೊರಗಡೆ ದೊಡ್ಡ ಲೈನ್ ಇತ್ತು. ಬಲ್ಲು ಮಂಗ ದಿನಾ 4 ಶೋ ನಡೆಸ್ತಾ ಇದ್ರು. ಆದ್ರೆ ಹೌಸ್ಫುಲ್ ಆದ ಕಾರಣದಿಂದ ದಿನಾಲೂ ಕೆಲವೊಂದು ಪ್ರಾಣಿ ಪಕ್ಷಿಗಳು ಉದಾಸೀನದಿಂದ ವಾಪಸ್ ಹೋಗ್ತಿದ್ರು. ಮೊದಲನೇ ಶೋ ಶೋಲೆ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಕೆಲವರಿಗೆ ದನ್ನು ಇಷ್ಟ ಆಗಿದ್ರೆ ಕೆಲವರಿಗೆ ಬಸಂತಿ ಇಷ್ಟ ಆಗಿದ್ರು. ಥಿಯೇಟರ್ ನಲ್ಲಿ ಬಂದಿರುವ ಸಿಂಗಂನ ಪಿಕ್ಚರ್ಗಂತೂ ಎಲ್ರೂ ಖುಷಿಯಿಂದ ಹೋಗಿದ್ರು. ರಾಜಾ ಶೇರ್ ಖಾನ್ಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಗಿತ್ತು. ಥಿಯೇಟರ್ ಶುರುವಾಗಿ 6 ತಿಂಗಳಾಗಿತ್ತು. ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಈ ಥಿಯೇಟರ್ ತುಂಬಾ ಇಷ್ಟ ಆಗಿತ್ತು. ರಾಜ್ಯದ ಖಜಾನೆ ಇದರಿಂದ ತುಂಬಿ ತುಳುಕ್ತಾ ಇತ್ತು. ಕಾಡಿನಲ್ಲಿದ್ದಂತಹ ಕಷ್ಟದ ವ್ಯವಸ್ಥೆ ಕೂಡ ಈಗ ಸರಿಯಾಗಿತ್ತು. ಕಾಡಿನಲ್ಲಿ ಅಭಿವೃದ್ಧಿ ಆಗಿದ್ದರಿಂದ ರಾಜಾ ಶೇರ್ ಸಿಂಗ್ ಹೊಸ ಹೊಸ ಯೋಜನೆಗಳನ್ನು ಜಾರಿ ತಂದಿದ್ರು. ಒಂದಿನ ಶೇರ್ ಖಾನ್ ಕಾಡನ್ನು ತಿರುಗಾಡೋಕೆ ಹೊರಟಾಗ ಶೇರ್ ಖಾನ್ಗೆ ಮೊದಲೇ ಸಮಯ ಸಿಕ್ಕಿರ್ಲಿಲ್ಲ. ಈ ಸಿನಿಮಾ ಹಾಲ್ ತೆಗ್ದಾಗಿಂದ ಪ್ರಜೆಗಳನ್ನು ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನು ಕೇಳ್ಬೇಕು ಅಂತ ಶೇರ್ ಖಾನ್ ಹೊರಟಿದ್ರು. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡಿನಲ್ಲಿ ವಿದ್ಯಾಲಯ ಕಾಣಿಸುತ್ತೆ. ಶೇರ್ ಖಾನ್ ವಿದ್ಯಾಲಯದ ಒಳಗ್ ಹೋಗಿ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ. ಶಾಲೆಯಲ್ಲಿ 2-3 ವಿದ್ಯಾರ್ಥಿಗಳಿದ್ರು. ಬಾಕಿ ಎಲ್ಲ ಖಾಲಿ ಇತ್ತು. ಇಲ್ಲಿ ಮಾಸ್ಟರ್ ಆನೆ ನಿದ್ದೆ ಮಾಡ್ತಾ ಕೂತಿದ್ರು. ಶೇರ್ ಖಾನ್ಗೆ ಇದನ್ನೆಲ್ಲ ನೋಡಿ ತುಂಬಾ ಕೋಪ ಬಂದು ಜೋರಾಗಿ ಕೂಗ್ತಾರೆ. ಆಗ ಮಾಸ್ಟರ್ ಕುರ್ಚಿಯಿಂದ ಬಿದ್ದು ಬಿಡ್ತಾರೆ. ಅರೆ ಕ್ಷಮಿಸಿ ಮಹಾರಾಜ್ರೆ, ನನ್ಗೆ ಸ್ವಲ್ಪ ನಿದ್ದೆಯ ಮಂಪರು ಬಂದಿತ್ತು. ಮಾಸ್ಟರ್ ತೋಡರ್, ನೀವೇನು ಇದೇ ರೀತಿ ಮಕ್ಕಳಿಗೆ ಕಲಿಸೋದಾ? ನಿಮ್ಗೆ ತಿಳಿದಿಲ್ವಾ ನಮ್ಮ ಈ ಮಕ್ಕಳೇ ಈ ಕಾಡಿನ ಮುಂದಿನ ಭವಿಷ್ಯವೆಂದು? ಮಹಾರಾಜ್ರೆ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಆದ್ರೆ ಈ ಸಿನಿಮಾ ಹಾಲ್ ಶುರುವಾದಾಗಿನಿಂದ ಮಕ್ಕಳು ಓದೋಕೆ ಸ್ಕೂಲ್ಗೆ ಬರ್ತಾನೆ ಇಲ್ಲ. ಎಲ್ರೂ ಇಡೀ ದಿನ ಸಿನಿಮಾ ಹಾಲ್ನ ಹೊರಗೆ ಲೈನ್ ನಲ್ಲೇ ನಿಂತಿರ್ತಾರೆ ಮತ್ತು ತಮ್ಮ ಫೀಸ್ನ ಹಣದಿಂದ ಟಿಕೆಟ್ ಖರೀದಿಸಿ ಅವರು ಫಿಲ್ಮ್ ನೋಡ್ತಾರೆ. ಅಷ್ಟೇ ಅಲ್ಲ, ಈಗ ಹೆಡ್ ಮಾಸ್ಟರ್ ಸಾಹೇಬರು ಸಹ ಸ್ಕೂಲ್ಗೆ ಬರ್ತಾ ಇಲ್ಲ. ಮತ್ತೆ ಯಾವಾಗ ಸ್ಕೂಲ್ಗೆ ಬರ್ತಾರೋ ಅವರಿಗೆ ಫಿಲ್ಮ್ ನ ಎಷ್ಟು ಹುಚ್ಚು ಹಿಡಿದಿದೆ ಅಂದ್ರೆ ಅವರು ಪೂರ್ತಿ ದಿನ ಫಿಲ್ಮ್ ನ ಹಾಡು ಹಾಡ್ತಾ ಇರ್ತಾರೆ ಮತ್ತು ಫಿಲ್ಮ್ ನ ಡಯಲಾಗ್ ಹೇಳ್ತಾ ಇರ್ತಾರೆ. ಶೇರ್ ಖಾನ್ಗೆ ಈ ಮಾತು ಕೇಳಿ ತುಂಬಾ ಚಿಂತೆ ಆಗುತ್ತೆ. ಸ್ವಲ್ಪ ಸಮಯ ನಡ್ಕೊಂಡು ಹೋದ್ರೆ ಕಾಡಿನ ಹಾಸ್ಪಿಟಲ್ ಅಲ್ಲಿ ದೊಡ್ಡ ಲೈನ್ ಇತ್ತು. ಭಯ ಆಶ್ಚರ್ಯದಿಂದ ಶೇರ್ ಖಾನ್ ಅಲ್ಲಿಗೆ ತಲುಪ್ತಾರೆ. ಅರೆ, ಏನಾಯ್ತು? ನೀವೆಲ್ಲ ಇಲ್ಲಿ ಯಾಕೆ ಜಮಾಯಿಸಿದ್ದೀರಿ? ಮಹಾರಾಜ್ರೆ, ನಾನ್ ನಿಮ್ಗೇನ್ ಹೇಳೋದು? ಹಾಸ್ಪಿಟಲ್ ನ ಮೀನು ಗುಳ್ಳೆನರಿ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ನರ್ಸ್ ಹೇಳ್ತಿದ್ದಾರೆ ಅವರು ಸಿನಿಮಾ ನೋಡಕ್ ಹೋಗಿದ್ದಾರೆ ಎಂದು. ಅದಲ್ದೆ ಈ ಕಾಡಿನಲ್ಲಿ ಒಬ್ರೇ ಡಾಕ್ಟರ್ ಇರೋದು. ಅವರು ಕೂಡ ದಿನಾ ಸಿನಿಮಾ ನೋಡೋಕೆ ಹೋಗ್ತಾರೆ ಮತ್ತೆ ದಿನಾ ರಜಾ ತಗೊಳ್ತಾರೆ. ಈ ಆರೋಗ್ಯ ಸರಿ ಇಲ್ದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಕಷ್ಟ ಗೊತ್ತಾ? ಆ ಡಾಕ್ಟರ್ಗೆ ಇದ್ರ ಚಿಂತೆನೇ ಇಲ್ಲ. ಶೇರ್ ಖಾನ್ಗೆ ಇದೆಲ್ಲ ಕೇಳಿ ಕೋಪ ಬರುತ್ತೆ. ನೀವೆಲ್ಲ ಈ ವಿಷಯ ನಂಗೆ ಮೊದ್ಲು ಯಾಕೆ ತಿಳಿಸಿಲ್ಲ? ಮಹಾರಾಜ್ರೆ, ಕಾಡಿನಲ್ಲಿ ಎಲ್ರೂ ಮಾತಾಡ್ಕೊಳ್ತಿದ್ದಾರೆ ಮಹಾರಾಜರು ತಮಗಾಗಿ ಸಿನಿಮಾ ಹಾಲ್ ಮಾಡಿದ್ದಾರೆಂದು. ನಿಮ್ಗೆ ಹೆದರ್ಕೊಂಡು ಇವ್ರು ಯಾರು ನಿಮ್ಗೆ ಹೇಳ್ತಿಲ್ಲ. ಅದು ಅಲ್ದೆ ಈ ಆ ಕಾಗೆಗೆ ನೀವು ಪೂರ್ತಿ ಕಾಡಿನ ಜವಾಬ್ದಾರಿ ಎಲ್ಲ ಕೊಟ್ಟಿದ್ದೀರಿ. ಅದು ಕೂಡ ಹಾರಾಡುತ್ತಾ ಕಿಚ್ಚಾಡುತ್ತಾ ನಮ್ಮೆಲ್ಲರಿಗೂ ತೊಂದರೆ ಕೊಡುತ್ತೆ ಮತ್ ನಮ್ಮೆಲ್ಲರನ್ನು ಹೆದರಿಸುತ್ತೆ. ಸಿನಿಮಾ ಥಿಯೇಟರ್ನ ಕಾರಣದಿಂದ ಕಾಡಿನಲ್ಲಾಗಿರುವ ಅವ್ಯವಸ್ಥೆ ಬಗ್ಗೆ ಶೇರ್ ಖಾನ್ಗೆ ದುಃಖವಾಗುತ್ತೆ. ಹೀಗಾಗಿ ಬೇಗ ಒಂದು ಸಭೆ ಕರೀತಾರೆ. ಕಾಡಿನಲ್ಲಿ ಸಿನಿಮಾ ಹಾಲ್ ತೆರೆಯೋಕೆ ಅನುಮತಿ ನಾನೇ ನೀಡಿದ್ದು ಎಂಬ ವಿಷಯ ನಿಮ್ಗೆ ತಿಳಿದಿದೆ. ಆದ್ರೆ ನನ್ಗೆ ತಿಳಿದಿರ್ಲಿಲ್ಲ ನೀವೆಲ್ಲ ನಿಮ್ ಜವಾಬ್ದಾರಿಗಳನ್ನು ತೊರೆದು ಕೇವಲ ಸಿನಿಮಾದಲ್ಲಿ ಮಗ್ನರಾಗುತ್ತೀರೆಂದು. ಒಂದು ವೇಳೆ ಇದೇ ರೀತಿ ಸಾಯುತ್ತಿರುವ ರೋಗಿಗಳು ಹಾಗೂ ಖಾಲಿ ಇರುವ ಶಾಲೆಗಳು ಇರುವುದಾದ್ರೆ ನನ್ಗೆ ಸಿನಿಮಾ ನಡೆಸೋದಾದ್ರೆ ಈ ರೀತಿಯ ಸಿನಿಮಾದ ಅಗತ್ಯವೇ ಇಲ್ಲ. ಹಾಗಾಗಿ ನಾನು ಇಂದಿನಿಂದಲೇ ಸಿನಿಮಾವನ್ನು ಬಂದ್ ಮಾಡೋ ಆಜ್ಞೆ ಹೊರಡಿಸ್ತೇನೆ.
ಮಹಾರಾಜರ ಮಾತು ಕೇಳಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವರೆಲ್ಲರೂ ಮಹಾರಾಜರ ಬಳಿ ಕ್ಷಮೆ ಕೇಳ್ತಾರೆ. ನಮ್ಮನ್ನು ಕ್ಷಮಿಸಿ ಮಹಾರಾಜರೇ, ಇಂದಿನಿಂದ ನಾವು ಕೆಲಸದ ವೇಳೆಯಲ್ಲಿ ಕೆಲಸ ಮಾಡ್ತೇವೆ ಮತ್ತೆ ಫ್ರೀ ಇರುವಾಗ ಮಾತ್ರ ಸಿನಿಮಾ ನೋಡ್ತೇವೆ. ಯಾವುದೇ ವಸ್ತು ಅತಿಯಾಗೋದು ಕೆಟ್ಟದು. ಸಿನಿಮಾ ಕೇವಲ ಮನೋರಂಜನೆಗಾಗಿರುತ್ತೆ. ಒಂದೊಮ್ಮೆ ಅದನ್ನೇ ನಿಮ್ ಜೀವನವನ್ನಾಗಿಸಿದ್ರೆ ಈ ಜಗತ್ತು ನಡೆಯಲು ಸಾಧ್ಯವಿಲ್ಲ. ನಿಮ್ಗೆಲ್ರಿಗೂ ನಿಮ್ಮ ತಪ್ಪಿನ ಅರಿವಾಗಿದೆ. ಹಾಗಾಗಿ ಸಿನಿಮಾವನ್ನು ಬಂದ್ ಮಾಡು. ನನ್ನ ಈ ಆಜ್ಞೆಯನ್ನು ನಾನು ವಾಪಸ್ ತಗೋತೀನಿ. ಆದ್ರೆ ಇನ್ನು ದಿನದಲ್ಲಿ ಕೇವಲ 2 ಶೋ ಇರುತ್ತೆ, ಅದು ಸಹ ಸಂಜೆಯಲ್ಲಿ. ದಿನವಿಡೀ ಎಲ್ಲ ಪಶು ಪಕ್ಷಿಗಳು ತಮ್ಮ ಕರ್ತವ್ಯ ನಿರ್ವಹಿಸಬೇಕು. ಶೇರ್ ಖಾನ್ನ ಮಾತ್ ಕೇಳಿ ಎಲ್ಲಾ ಪ್ರಾಣಿಗಳು ಖುಷಿಯಿಂದ ಕುಣಿದಾಡ್ತಾರೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.